ಸುರ್ಪುರ್ ಶಾಸಕ ರಾಜ ವೆಂಕಟಪ್ಪ ನಾಯಕ ಅವರು ನಿಧನರಾದ ಹಿನ್ನೆಲೆ ಅವರ ತೆರವಾದ ಸ್ಥಾನಕ್ಕೆ ಈಗಾಗಲೇ ಸುರ್ಪುರ್ ವಿಧಾನಸಭೆ ಸುರ್ಪುರ್ ಕ್ಷೇತ್ರದ ಉಪಚುನಾವಣೆಯನ್ನು ಚುನಾವಣೆ ಆಯೋಗ ಘೋಷಣೆ ಮಾಡಿದೆ. ಈ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷವು ಕೂಡ ಅಧಿಕೃತ ಅಭ್ಯರ್ಥಿಯನ್ನಾಗಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ಪುತ್ರರಂತ ರಾಜ ವೇಣುಗೋಪಾಲ್ ನಾಯಕ್ ಅವರನ್ನು ಕಾಂಗ್ರೆಸ್ ಪಕ್ಷವು ಅಭ್ಯರ್ಥಿಯನ್ನಾಗಿ ಕೂಡ ಘೋಷಣೆ ಮಾಡಿದೆ. ಈ ಬಗ್ಗೆ ಮಾತನಾಡಲು ರಾಜ ವೇಣುಗೋಪಾಲ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಏನಾದ ಕಾರಣ ಕಾಂಗ್ರೆಸ್ ಪಕ್ಷವು ಈಗಲೇ ತಮ್ಮನ್ನು ಸುರ್ಪುರ್ ಕ್ಷೇತ್ರದ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಸರ್, ತಾವೇನು ಹೇಳ್ತೀರಿ? ಇದು ನಮ್ಮ ತಂದೆಯವರ ಆಶೀರ್ವಾದ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ನಮ್ಮ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು ಮತ್ತು DCM ಆದ DK ಶಿವಕುಮಾರ್ ಅವರ ಆಶೀರ್ವಾದ ಇದೆ. ಮುಂದಿನ ದಿವಸದಲ್ಲಿ ಜನಸೇವೆ ಮಾಡಬೇಕಂತ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಮಾಡಬೇಕಂತ ಭಾಳ ನಮ್ಮ ತಂದೆಯವರು ಈಗಿಲ್ಲ, ದುಃಖನೂ ಆಗ್ತಾ ಇದೆ. ಅವ್ರದ್ದು ಏನಂತಾರೆ ಮುಂದಿನ ಜನರಿಗೆ ಸೇವೆ ಮಾಡ್ಬೇಕಂತೇಳಿ ಒಂದು ಅವಕಾಶ ಸಿಗ್ತಾ ಇದೆ ಅಂತೇಳಿ ಸಂತೋಷನೂ ಆಗ್ತಾ ಇದೆ. ಸರ್, ಯಾವ ರೀತಿ ಅಂತಂದ್ರೆ ಈಗ MP ಎಲೆಕ್ಷನ್ ಜೊತೆ ಇದು ಉಪಚುನಾವಣೆ ಕೂಡ ನಡೀತಾ ಇದೆ. MP ಎಲೆಕ್ಷನ್ ಜೊತೆ ನಡೀತಾ ಇರೋದ್ರಿಂದ ಯಾವ ರೀತಿ ತಾವೇನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಅದೇ ರೀತಿಯಾಗಿ ತಂದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಮಾಡಿದ್ರು, ಯಾವ ರೀತಿ ಜನರ ಹತ್ರ ಹೋಗಿ ನೀವು ಮತ ಕೇಳ್ತೀರ? ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರದಿಂದ ಬಂದಂಥ 5 ಗ್ಯಾರಂಟಿ ಏನು ಇದೆಯಲ್ಲ, ಅದು ಅದರ ಜೊತೆಗೆ ನಮ್ಮ ತಂದೆಯವರೇನು ಜನಸೇವೆ ಸದಾಕಾಲ ನಮ್ಮ ತಾಲೂಕಿನಲ್ಲಿ ಇದ್ಬಿಟ್ಟು ಕೆಲಸಗಳು ಏನು ಮಾಡ್ತಾಯಿದ್ರು ಅದನ್ನು ಮುಂದಿಟ್ಕೊಂಡ್ಬಿಟ್ಟು ನನ್ನ ಚುನಾವಣೆ ಎದುರಿಸ್ಬೇಕಂತೇಳಿ ಅಂದ್ಕೊಂಡಿದ್ದೆ. ನಮ್ಮ ತಂದೆಯವರು ಒಬ್ಬ ಶಕ್ತಿಯಾಗಿ ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡಿದರು, ಜನರ ಪ್ರೀತಿಗೆ ಪಾತ್ರರಾಗಿದ್ದರು. ತಾವು ಕೂಡ ಈಗ ತಂದೆ ಹಾದಿಯಲ್ಲಿ ನಡೀತೀರ ಅನ್ನೋ ಮದ್ದರ್ ಯಾವ ರೀತಿ ಹೋಗ್ತಾ ಇದ್ದೀರ ಅಂತ? ನಮ್ಮ ತಂದೆಯವರು ಏನು ಹಾದಿ ಹಾಕ್ಕೊಟ್ಟಿದ್ರು. ಅವರು ಇದ್ದಾಗ ಭಾಳಷ್ಟು ಬಾರಿ ಏನೇ ಆದಾಗ ಕೆಲವೊಂದು ವಿಷಯಗಳು ಹೇಳ್ತಾ ಇದ್ರು. ಅವರು ಯಾವ ರೀತಿ ಜನಸೇವೆನ ಮಾಡ್ತಾ ಇದ್ರು, ಏನು ಮಾಡ್ಬೇಕೇನಂತ ಅದನ್ನ ಏನು ಹೇಳ್ತಾ ಇದ್ರು ಸರ್ ತಮಗೆ? ಅದೇ ಯಾವುದೇ ಕೆಲಸಗಳು ಮಾಡಬೇಕಾದ್ರೆ ಈ ರೀತಿ ಕೆಲಸ ಆಗದಿದ್ರೆ ಆಗಬೇಕು, ಆಗಲ್ಲ ಅಂದರೆ ಆಗಬಾರ್ದು, ಇವೆಲ್ಲ ಈ ಥರ ವಿಷಯಗಳು ಹೇಳ್ತಾ ಇದ್ರು. ಯಾಕಂದರೆ ಇವಾಗ ನಮ್ಮ ತಂದೆಯವರನ್ನು ನಾವು ನೋಡ್ತಾ ಇದ್ವಿ. ಈಗ ಯಾವುದೇ ಕೆಲಸಗಳು ಯಾರಾದರೂ ಬಂದಾಗ ನಾವು ಆಗುತ್ತೆ ಅಂತೇಳಿ ಇತ್ತಂದ್ರೆ ಆಗುತ್ತೆ ಅಂತ ಹೇಳಿದರೆ ಒಳ್ಳೆಯದು. ಯಾಕಂದರೆ ಅದು ಆಗಲ್ಲ ಅಂದಾಗೂ ಸುಮ್ಮನೆ ನೋಡೋಣ ಆಗುತ್ತೆ ಅಂತೇಳಿ ಕಳಿಸಿದ್ರೆ ನಾಳೆ ಇನ್ನೊಂದು ದಿವಸ ಅವ್ರು ಬರ್ತಾರಲ್ಲ. ಈಗ ನಾವು ಯಾವಾಗಲೂ ತಾಲೂಕಲ್ಲಿ ಇರೋರು, ಈಗ ಆಗದಿರೋಂಥ ಕೆಲಸ ಆಗ್ತದ ಮಾಡೋಣ ಅಂತೇಳಿ ಅಂದರೆ ಇನ್ನೊಂದು ದಿವಸ ಬರ್ತಾರೆ. ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತ ಆ ಒಂದು ಮುಖ್ಯ ವಿಷಯನ ಅವರು ಹೇಳ್ತಾ ಇದ್ರು. ಈಗ ತಂದೆಯವರು ನಿಧನ ಆದ ಹಿನ್ನೆಲೆ ಅನುಕಂಪ ಅಲೆ ಏನು ವರ್ಕೌಟ್ ಆಗ್ತಾ ಅಂತ ಹೇಳ್ತಾರೆ, ಅಥವಾ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಸರಿ ತಂದೆಯವ್ರು ಮಾಡಿದ ಕೆಲಸ? ನಮ್ಮ ತಂದೆಯವರು ಏನು ಅಭಿವೃದ್ಧಿ ಕಾರ್ಯಗಳು ಏನು ಮಾಡಿದ್ರಲ್ಲ, ಅದ್ರ ಜೊತೆಗೆ ಇವಾಗ ಚುನಾವಣೆ ಎದುರಿಸ್ಬೇಕಾದ್ರೆ ನಮ್ಮ ತಂದೆಯವರ ಮುಖಂಡರು, ಕಾರ್ಯಕರ್ತರು ಅವರೆಲ್ಲರೂ ಅಷ್ಟೇ ಮುಖ್ಯ ಆಗ್ತಾರೆ. ನಮ್ಮ ತಂದೆಯವರು ಏನು ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರು, ಅದೇ ಸಂಬಂಧವನ್ನು ನನ್ನ ಜೊತೆ ಅವ್ರು ಇಟ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ತಂದೆಯವರು ನಿಧನರಾದ್ಮೇಲೆ ಈಗ ನಮ್ಮ ತಂದೆಯವರು ಇಲ್ಲ, ಅವರೇ ಇಲ್ಲ ನಮ್ಮ ತಂದೆ ಸ್ಥಾನದಲ್ಲಿ ಅಂತ ಕ್ಷೇತ್ರದ ಜನರೇ ತಂದೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಈಗ ರಾಜಕೀಯವಾಗಿ ಅವರೇ ಯಾವಾಗಲೂ ನಮ್ಮ ತಂದೆಯವರ ಜೊತೆಗಿದ್ದಿದ್ದು. ಹೆಚ್ಚಾನೆಚ್ಚು ನಮ್ಗಿಂತ ಜಾಸ್ತಿ ನಮ್ಮ ತಂದೆಯವರು ಅವ್ರ ಜೊತೆ ಇರ್ತಾ ಇದ್ರು. ಹಾಗಾಗಿ ನಾನು ನಮ್ಮ ತಂದೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ತಂದೆಯವರ ಏನು ಸ್ನೇಹಿತರಿದ್ರು, ಮುಖಂಡರಿದ್ರು, ಕಾರ್ಯಕರ್ತರಿದ್ರು, ಅವರಲ್ಲಿ ನಾನು ಅವ್ರನ್ನ ಕಾಣ್ತೀನಿ ಅಂತ ಹೇಳೋ ಮಾತು ಹೇಳ್ತೀನಿ ನಾನು. ತಾವು ಮದ್ದರ್ ತಂದೆ ಅಂತ ಹೇಳಿದ್ರಿ, ತಾವು ಈಗ ತಂದೆ ಅಂತ ಮದ್ದರ್ ತಂದೆ ಆದ್ರೆ ತಾವು ಮಕ್ಕಳಂತೆ ಈ ತಂದೆಯವ್ರ ಸೇವೆ ಮಾಡ್ಲಕ್ಕೆ ಬದ್ಧರಾಗಿದ್ರಿ. ಮಾಡ್ತೀವಿ. ಗೆದ್ಮೇಲೆ ಅದೇ ರೀತಿ ಅವ್ರ ಕಷ್ಟ ಕಾಲದಲ್ಲಿ, ಸುಖ ಕಾಲದಲ್ಲಿ ಯಾವಾಗಲೂ ಭಾಗಿಯಾಗ್ತೀವಿ. ನಾನು ಮತ್ತು ನನ್ನ ಕುಟುಂಬದವರು ಪ್ರತಿಯೊಬ್ಬರೂ ಸೇವೆ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತೀವಿ. ಇಲ್ಲಿ ಜನ ತಮ್ಮ ಹತ್ರ ಬರ್ತಾ ಇದ್ದಾರೆ, ಬೆಂಬಲ ಸರ್ ಈಗ ಯಾವ ರೀತಿ ವ್ಯಕ್ತ ಇದೆ? ಎಲ್ಲೋ ಒಂದು ಕಡೆ ಕ್ಷೇತ್ರದ ಜನರು ಕೂಡ, ಅಭಿಮಾನಿ ಬಳಗ ಕೂಡ, ತಮ್ಮ ಫ್ಯಾಮಿಲಿ ಕೂಡ ದುಃಖದಲ್ಲಿದೆ. ತಾವು ಕೂಡ ಜನರು ಕೂಡ ತಮ್ಮ ಹತ್ರ ಬರ್ತಾ ಇದ್ದಾರೆ, ಯಾವ ರೀತಿ ಬೆಂಬಲ ವ್ಯಕ್ತ ಆಗ್ತಾ ಇದೆ ಅಂತ? ಅವರು ಹೇಳ್ತಾ ಇದ್ದಾರೆ, ಏನು ಬೇಜಾರು ಮಾಡ್ಕೊಬಿಡಿ, ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ, ನೀವು ಮುನ್ನುಗ್ಗಿ ಅಂತ ಹೇಳ್ಬಿಟ್ಟು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜನರ ಪ್ರೀತಿ ವಿಶ್ವಾಸಿನ ಹಾಗೆ ಹೆಚ್ಚಿಗೆ ವ್ಯಕ್ತ ಅದು ಏನಂತಾರೆ ವ್ಯಕ್ತಪಡಿಸೋಕ್ಕಾಗಲ್ಲ. ಆ ರೀತಿ ನಮ್ಮ ತಂದೆಯವರು ಇದ್ದಾಗ, ಜನರು ಬಂದಾಗ ನೋಡ್ತಾ ಇದ್ವಲ್ಲ, ಈಗ ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಜಾಸ್ತಿ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದಾರೆ ನಮ್ಮ ಮೇಲೆ, ನಮ್ಮ ಕುಟುಂಬದವರು, ನಮ್ಮ
ತಮ್ಮಂದವ್ರ ಮೇಲೆ ಎಲ್ಲರ ಮೇಲೆ. ಇದು ಕಾಂಗ್ರೆಸ್ ಅಭ್ಯರ್ಥಿ ರಾಜಾ ವೇಣುಗೋಪಾಲ್ ನಾಯಕ್ ಅವರ ಮಾತಾಗಿದೆ. ನಾನು ಕೂಡ ಕ್ಷೇತ್ರದ ಮತದಾರರು ತಂದೆ ಸ್ಥಾನದಲ್ಲಿದ್ದರೆ ನಾನು ಕೂಡ ಮಕ್ಕಳಂತೆ ಏನಂತಂದರೆ ನಾನು ಕೂಡ ಮತದಾರರ ಸೇವೆ ಕೂಡ ಮಾಡಬಲ್ಲೆ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಕ್ಯಾಮರಾಮ್ಯಾನ್ ಲಕ್ಷ್ಮೀಕಾಂತ್ ಲಿಂಗರ್ ಜೊತೆ ನಾಗಪ್ಪ ಮಾಲಿ ಪಾಟೀಲ್, ವಿಸ್ತಾರ ನ್ಯೂಸ್, ಯಾದಗಿರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.